ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಕ್ಕೂಟ ಟ್ರಸ್ಟ್ ವತಿಯಿಂದ ಕರ್ನಾಟಕ ಗ್ರಾಮೀಣ ಸಬಲೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ಕೆಸಿಎಂಸಿ ವತಿಯಿಂದ ಆಯೋಜಿಸಲಾಗುತ್ತಿರುವ ಮೈಸೂರು ವಾಸುದೇವ ಆಚಾರ್ಯ ಜಯಂತಿ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೇವತಿ ಕಾಮತ್ ಅವರು, ಕರ್ನಾಟಕ ಸಂಗೀತ ಗ್ರಾಮೀಣ ಸಬಲೀಕರಣ ಮೂಲಕ ಗ್ರಾಮೀಣ ಪ್ರದೇಶದ ಹಿಂದುಳಿದ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡುವ ಮೂಲಕ ಕರ್ನಾಟಕ ಸಂಗೀತವನ್ನು ರಾಜ್ಯಾದ್ಯಂತ ಹರಡಲು ಮೀಸಲಾಗಿರುವ ಉಪಕ್ರಮವಾಗಿದೆ. ಹಳ್ಳಿಯಲ್ಲಿರುವ ಯುವಕರಲ್ಲಿ ಪ್ರತಿಭೆ ಪತ್ತೆ ಹಚ್ಚಲು ಮತ್ತು ಪೋಷಿಸುವ ಗುರಿಯನ್ನು ಈ ಒಂದು ಸಂಘ ಹೊಂದಿದೆ ಎಂದು ರೇವತಿ ಕಾಮತ್ ತಿಳಿಸಿದರು. ನಾನು ರೇವತಿ ಕಾಮತ್ ಅಂತ. ಆ್ಯಕ್ಚುಲಿ ನನ್ನ ಮಕ್ಕಳು ನಿತಿನ್ ಕಾಮತ್, ನಿಖಿಲ್ ಕಾಮತ್ ಅಂತ ಭಾಳ ಫೇಮಸ್ ಪರ್ಸ್ನಾಲಿಟೀಸ್ ಆಫ್ ಇಂಡಿಯಾ. ಆ್ಯಂಡ್ ಇವಾಗ ನಮ್ಮ ತಂದೆ ಸಂಗೀತಗಾರರಾಗಿದ್ದರು. ಸೊ ಹಾಗಾಗಿ ನಾನು ವೀಣೆ ನುಡಿಸ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಸಂಗೀತ ಅಂತ ತುಂಬ ತಲತಲಾಂತರದಿಂದ ನಾವು ಕಳೀತಾ ಬಂದಿದ್ದೀವಿ. ಅದಕ್ಕೆ ನಾನು ಸಂಗೀತಗಾರರಿಗೆ ನಾವು ಕರೋನಾ ಟೈಮಲ್ಲೂ ಭಾಳ ಸಹಾಯ ಮಾಡಿದ್ದೀವಿ. ತುಂಬ ಕಷ್ಟದಲ್ಲಿದ್ದರು ನನ್ನ ಮಕ್ಳುಗಳಿಗೂ, ಹಾಗೆಯೇ ಸಂಗೀತಗಾರಗಳಿಗೆ ಸಹಾಯ ಮಾಡೋದಂದರೆ ಇಷ್ಟ. ಸೊ ಅದಕ್ಕೆ ನಾನೀಗ ಸಂಗೀತಗಾರಳಿಗಿಂತ ಸಂಗೀತ ಪೋಷಕಿ ಅನ್ನೋ ಥರ ಹೇಳಿಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಸಂಗೀತಗಾರಗಳು ಎಲ್ಲೋ ಏನೋ ಒಂದು ಆ್ಯಂಬಿಷಿಯಸ್ ಆಗಿ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತಿರ್ತಾರೆ, ಅವಕಾಶಗಳಿರಲ್ಲ. ಸೊ ಅದಕ್ಕೇ ಇವಾಗ ಮೈಸೂರು ವಾಸುದೇವಾಚಾರ್ಯರ ಇದೂ ಅರೇಂಜ್ ಮಾಡ್ತಿರೋದು. ಹಾಗೆಯೇ ಎಲ್ಲರಿಗೂ ಭಾಳ ಆಸಕ್ತಿ ಇದೆ. ಅವ್ರಿಗೆ ಅರೇಂಜ್ ಮಾಡೋಕ್ಕೆ ದುಡ್ಡು ತೊಂದರೆ ಇರುತ್ತೆ. ಯೂಶ್ವಲಿ ಲೈಕ್ ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಅಂತಾನೇ ಅಲ್ಲ, ಸಂಗೀತ ಪ್ರಪಂಚದಲ್ಲಿ ಇರೋಕ್ಕೆ ನಂಗೆ ಇಷ್ಟ. ಒಂಥರ ಎಲ್ಲ ನಾನು ಎನ್ವೈರನ್ಮೆಂಟಲಿಸ್ಟ್, ಜೊತೆಗೆ ರೂರಲ್ ಎಜುಕೇಷನ್ದು ನಾನು ತೊಗೊಂಡಿದ್ದೀನಿ ಜವಾಬ್ದಾರಿಗಳನ್ನು. ನಾನು ಲೇಕ್ಸ್ ರಿಜುನೇಷನ್ ಎಲ್ಲ ಮಾಡ್ತೀನಿ. ಸಂಗೀತನೂ ಈಕ್ವಲ್ ಆಗಿ ನಂಗೆ ಇಂಪಾರ್ಟೆಂಟು. ಸಂಗೀತಗಾರಗಳು ಇದನ್ನು ಪರಿಸ್ಥಿತಿ ಆ್ಯಂಡ್ ಅವರ ಇದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಭಾಳ ಆಸೆ ಇದೆ, ನನಗೆ ಆಸಕ್ತಿ ಇದೆ. ಹಾಗಾಗಿ ನಾನೀಗ KCMC ಜೊತೆ ಕೈ ಜೋಡಿಸಿದ್ದೀನಿ. ಅವ್ರು ನನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಅಭಾರಿ. ಪ್ರಶಾಂತ್ ಮತ್ತು ಪುಸ್ತಕಂ ರಮ ಮತ್ತು ಜ್ಯೋತ್ಸ್ನಾ ಶ್ರೀಕಾಂತ್, ಸುಮಾ ಸುಧೀಂದ್ರ ಎಲ್ಲರಿಗೂ ನಾನು ಭಾಳ ಆಭಾರಿಯಾಗಿದ್ದೀನಿ. ಯಾಕೆ ಅದು 26-27 ಮೇ ಮೈಸೂರಲ್ಲಿ ಇದು ನಡೀತಾ ಇದೆ. ಆಮೇಲೆ ನಮ್ಮದು ಇನ್ನೊಂದು KCMCನವರು ಏನು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹಳ್ಳಿ ಶಾಲೆಗಳಲ್ಲಿ ಕರ್ನಾಟಕ ಸಂಗೀತ ಅಂತ. ಸುದ್ದಿಗೋಷ್ಠಿಯಲ್ಲಿ ವಿದ್ವಾನ್ ಪ್ರಶಾಂತ್ ಅಯ್ಯಂಗಾರ್, ಡಾಕ್ಟರ್ ಪುಸ್ತಕಂ ರಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರೇವತಿ ಕಾಮತ್ ಅವರಿಗೆ KCMC ವತಿಯಿಂದ ಸಹಾಯಧನದ ಚೆಕ್ ಅನ್ನು ಕೂಡ ವಿತರಿಸಲಾಯಿತು. ಏರಿಯಾದಲ್ಲಿ ಸಂಗೀತ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಎಲ್ಲರೂ ಸಂಗೀತಗಾರ ಆಗ್ತಾ ಇದ್ರು. ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಒಂದು ದೊಡ್ಡ ಸಮಾಚಾರ. ಯಾಕೆಂದ್ರೆ ನಮಗೆ ಸಂಗೀತ ಹೇಳೋರು ಎಷ್ಟು ಜನ ಬೇಕೋ, ಕೇಳೋರು ಅಷ್ಟೇ ಜನ ಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ತುಂಬಾ ಒಂದು ಇಷ್ಟವಾದ ಅಥವಾ ಒಂದು ನಮ್ಮ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮ ಇದು. ಇದನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಇದು ಒಂದೇ ಹಳ್ಳಿಯಲ್ಲದೆ ಅನೇಕ ಹಳ್ಳಿಗಳಲ್ಲಿ ರೇವತಿ ಅವರು ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅನೇಕ ಹಳ್ಳಿಗಳಲ್ಲೂ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ.